ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೆ ಅನ್ನುವಂತಹ ವಿಚಾರ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಗ್ಗೆ ಗುಬ್ಬಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು ಬ್ರೇಕಿಂಗ್ ಇದೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರ ಏನಿದೆ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರ ನಿರ್ಧಾರ ವಿರುದ್ಧವಾಗಿ ಮೌನ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಡವರ ಅನುಕೂಲಕ್ಕಾಗಿ ಜನೌಷಧಿ ಕೇಂದ್ರಗಳನ್ನ ತೆರೆಯಲಾಗಿರ್ತಕ್ಕಂತಹದ್ದು ರಾಜ್ಯದ ಮೆಡಿಕಲ್ ಮಾಫಿಯಾಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜನೌಷಧ ಕೇಂದ್ರಗಳನ್ನ ಬಂದ್ ಮಾಡೋದಕ್ಕೆ ಹೊರಟಿರತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇದೀಗ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಮೌನ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಲ್ಲಿ ಸಾಕಷ್ಟು ಔಷಧಿಗಳನ್ನ ಅತಿ ಕಡಿಮೆ ಬೆಲೆಗೆ ತೆಗೆದುಕೊಳ್ತಕ್ಕಂತಹದ್ದು ಜನಸಾಮಾನ್ಯರು ಜನಸಾಮಾನ್ಯರು ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇತ್ತು. ಇದೀಗ ರಾಜ್ಯ ಸರ್ಕಾರ ಅದನ್ನ ನಿಲ್ಲಿಸ್ತೇವೆ, ಬಂದ್ ಮಾಡ್ತೇವೆ ಎನ್ನುವಂತಹ ವಿಚಾರ ಏನಿದೆ, ವಿಚಾರದ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ಖಂಡಿಸಿ ಇದೀಗ ಗುಬ್ಬಿ ಪಟ್ಟಣದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಆಗದೆ ಇರುವಂತ ಬಡವರ ಏನು ಪ್ರೈವೇಟ್ ಆಸ್ಪತ್ರೆಗಳನ್ನ ತೆಗೆದುಕೊಂಡಂತ ಬರೀ 18,000ಕ್ಕೆ ಹಾರ್ಟ್ ಆಪರೇಷನ್ ಮಾಡುವಂತ ಕೆಲಸವನ್ನ ಈ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಜನರಿಗೆ ಹತ್ರಕ್ಕೆ ಹೋಗುವಂತ ಜನೌಷಧಿ ಕೇಂದ್ರಗಳನ್ನ ತೆಗಿಬೇಕು. ಎಲ್ಲ ಆಸ್ಪತ್ರೆಗಳ ಮುಂದೆ ದುಬಾರಿ ಔಷಧಿಗಳನ್ನ ತೆಗೆದುಕೊಳ್ಳಕ್ ಆಗದೆ ಇರುವಂತ ಬಡವರು, BPL ಕಾರ್ಡ್ನವರು, ಬಿಲೋ ಪಾವರ್ಟಿ ಲೈನ್ ಇರುವಂತವ್ರು ಬಡವರು ಜನೌಷಧಿ ಕೇಂದ್ರಕ್ಕೆ ತಗೊಳ್ಬೇಕು ಅಂತ ಹೇಳಿ 100 ರೂಪಾಯಿ ಬೆಲೆ ಇರೋದನ್ನ 10 ರೂಪಾಯಿ 12 ರೂಪಾಯಿ ಸಿಗುವಂತ ರೀತಿಯಲ್ಲಿ ಕೊಟ್ಟಿದ್ರು. ಬಹುಶಃ ಸಿದ್ದರಾಮಯ್ಯವ್ರಿಗೆ ಬಡವರ ಬಗ್ಗೆ ಕನಿಕರ ಇಲ್ಲ. ಬಡವರು ಏನೇನು ಯೂಸ್ ಮಾಡ್ತಾರಲ್ಲ, ಬಡವರು ಯೂಸ್ ಮಾಡುವಂತ ಎಣ್ಣೆ ರೇಟ್ ಅನ್ನ ಜಾಸ್ತಿ ಮಾಡುವಂಥದ್ದು, ಬಡವರು ಯೂಸ್ ಮಾಡುವಂತ ಮೆಡಿಕಲ್ ಶಾಪ್ಗಳನ್ನ ಕಡಿಮೆ ವಜಾ ಮಾಡುವಂಥದ್ದು, ಬಡವರು ಎಲ್ಲದಕ್ಕೂ ಪೈಲಿ ಇಕ್ಕಿದ್ದಾರೆ. ರೈತರಿಗೆ 2,000 ಏನ್ ಕೊಡ್ತಿದ್ರು ಅದನ್ನು ವಜಾ ಮಾಡಿದ್ರು. ಈ ರೀತಿ ಕೇಂದ್ರ ಸರ್ಕಾರ ಕೊಡುವಂತ ಎಲ್ಲಾ ಯೋಜನೆಗಳನ್ನ ಕೊನೆಗೊಂಡು ಇವತ್ತು ಜನೌಷಧಿ ಕೇಂದ್ರಗಳ ಸರ್ಕಾರ ಜನರಿಗೆ ಸಿಗ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ಇದೀಗ ಮುಚ್ಚುವಂತಹ ಹುನ್ನಾರಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮುಚ್ಚೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಇದೀಗ ತುಮಕೂರು ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷ ST ಭೈರಪ್ಪ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ.